ಜಯೀದ್ ಖಾನ್ ಅವರು ಯಾವಾಗ್ಲೂ ಕೂಡ ದರ್ಶನ್ ಅವ್ರನ್ನ ಅಣ್ಣ ಅಣ್ಣ ಅಂತ ಅಂತಿದ್ರು. ಬಟ್ ಅಣ್ಣ ಹಿಂದೆ ತಮ್ಮ ಯಾವಾಗ್ಲೂ ನಿಲ್ಲಿಲ್ಲ ಅನ್ಸುತ್ತೆ. ಮೀನಿಂಗ್ ನಿಲ್ಲಿಲ್ಲ. ಯಾವ ತರ ನಿಂತ್ಕೊಳ್ಬೇಕಾಗಿತ್ತು ನೀವು ಹೇಳಿ? ತನ್ವೀರ್ ಅವರು ಎಲ್ಲಾ ಕಡೆನೂ ಹೋಗ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಜಯೀದ್ ಖಾನ್ ಅವರು ಅಣ್ಣ ಅಂತಿದ್ರು. ಬಟ್ ಎಲ್ಲೋ ಒಂದ್ ಕಡೆ ನಿಲ್ಲಿಲ್ವೇನೋ ಅಣ್ಣನ ಪರವಾಗಿ ಅನ್ನುವಂತಹ ಮಾತು. ಆನೆ ನೋಡಿದ್ದೀರ ನೀವು? ಅವ್ನಿಗೆ ಎಷ್ಟು ಥರ ಹಾಲಿರುತ್ತೆ, ಹೇಳ್ತಾ ಇರುತ್ತೆ. ಒಂದು ತೋರಿಸೋದು, ಒಂದು ತಿನ್ನೋದು. ಈಗ ನೀವು ಲೆಕ್ಕ ಹಾಕೊಳ್ಳಿ. ನನಗೆ 4 ಜನ ತೋರಿಸ್ಕೊಂಡು ನನಗೆ ನನ್ನ ಪರ್ಸನಲ್ ನನಗೆ ಇಷ್ಟ, ನನ್ನ ದಟ್ ಇಸ್ ನಾಟ್ ಮೈ ವ್ಯಕ್ತಿತ್ವ. ಧನ್ವೀರ್ ಅವ್ರದ್ದು ಮೋಸ್ಟ್ಲಿ ಅವ್ರದ್ದು ಆ ಥರ ಕ್ಯಾರೆಕ್ಟರ್ ಇತ್ತು. ಅವ್ರು ಹೋದ್ರು. ವೆರಿ ವೆರಿ ಹ್ಯಾಪಿ ಫಾರ್ ಹಿಮ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಲ್ಲ ಕಜೋರ್. ಸೊ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ನಾನು ಇರೋದು ಹಿಂಗೆ. ನಾನು ಆ ವ್ಯಕ್ತಿನ ಇಲ್ಲಿಂದ ಅಂತೂ ಯಾವತ್ತೂ ಇಷ್ಟಪಟ್ಟಿಲ್ಲ. ನಾನು ಇಷ್ಟಪಟ್ಟಿದ್ದೆ ಇಲ್ಲಿಂದ. ಬಟ್ ಅಂತ ಸಿಚುವೇಶನ್ ಬಂತು ಅಂದಿದ ತಕ್ಷಣ ಅಷ್ಟು ಜನ ಸಹಾಯ ತಗೊಂಡ್ರಿ, ಅಷ್ಟು ಜನ ಎಲ್ಲ ಮಾಡಿದ್ರಿ, ಅಷ್ಟು ಜನ ಎಪ್ಪನಿಗೆ ತಿಂದ್ರಿ ಉಂಡು ಎಲ್ಲ ಥರ ಸಪೋರ್ಟ್ ತಗೊಂಡ್ರಿ. ಆ ವ್ಯಕ್ತಿ ಯಾರು ಹಿಂದೆ ಮುಂದೆ ಯೋಚನೆ ನೋಡಿದ್ರೆ ಎಲ್ಲರೂ ನಮ್ಮೂರು ಅಂತ ತಕ್ಕೊಂಡ್ರು. ಬಟ್ ಆ ಎಪ್ಪಂದು ಕಷ್ಟ ಅಂತ ಬಂದಾಗ ಯಾರು ಕೈ ಚಾಚಿಲ್ಲ, ಎಲ್ಲ ದೂರ ಸರಿದ್ರಲ್ಲ.